ಚಿತ್ರದುರ್ಗದಲ್ಲಿ ನಡೆದ ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮ ರಾಜ್ಯ ಬಿಜೆಪಿಗೆ ಫುಲ್ ಬೂಸ್ಟ್ ಕೊಟ್ಟಿದೆ. ಇನ್ನಷ್ಟು ಕಡೆ ಅಭಿಮಾನೋತ್ಸವ ಮಾಡೋದಕ್ಕೆ ನಾಯಕರು ದುಂಬಾಲು ಬಿದ್ದಿದ್ದಾರೆ. ಹಳೆ ಮೈಸೂರು ಭಾಗದ ಮಂಡ್ಯ ಹಾಗೂ ಬೆಳಗಾವಿ, ಕಲಬುರಗಿಯಲ್ಲಿ ಅಭಿಮಾನೋತ್ಸವ ಮಾಡಲು ಅವಕಾಶ ಮಾಡಿಕೊಡುವಂತೆ ನಾಯಕರು ಒತ್ತಡ ಹಾಕ್ತಿದ್ದಾರೆ. ಕರುನಾಡಲ್ಲಿ ಕಮಲವನ್ನು ಅರಳಿಸಿದ ಸಂತ, ಜನಸೇವೆಗಾಗಿ ಜನ್ಮ ಮೀಸಲಿಟ್ಟ ಧೀಮಂತ. ರಾಜ್ಯ ಬಿಜೆಪಿಗೆ ಬಿಎಸ್ವೈ ಅಭಿಮಾನೋತ್ಸವ ಬೂಸ್ಟ್. ದುರ್ಗ ಎಫೆಕ್ಟ್, ಮಾಜಿ ಸಿಎಂಗೆ ದುಪ್ಪಟ್ಟು ಬೇಡಿಕೆ. ರಾಜ್ಯ ಬಿಜೆಪಿಯಲ್ಲಿ ಕಳೆದ 2 ದಿನಗಳಿಂದ ಎಲ್ಲಿಲ್ಲದ ಉತ್ಸಾಹ ಕಾಣ್ತಾ ಇದೆ. ಚಿತ್ರದುರ್ಗದಲ್ಲಿ ಯಡಿಯೂರಪ್ಪ ಅಭಿಮಾನೋತ್ಸವ ಯಶಸ್ವಿಯಾದ ಬೆನ್ನಲ್ಲೇ ಹಲವು ಜಿಲ್ಲೆಗಳ ನಾಯಕರಿಂದ ಅಭಿಮಾನೋತ್ಸವಕ್ಕೆ ಡಿಮ್ಯಾಂಡ್ ಬಂದಿದೆ. ರಾಜ್ಯದ ಹಲವು ಜಿಲ್ಲೆಗಳ ನಾಯಕರು ಈಗ ಯಡಿಯೂರಪ್ಪಗೆ ಅಭಿಮಾನೋತ್ಸವ ಮಾಡಲು ಮುಂದಾಗಿದ್ದಾರೆ. ಯಡಿಯೂರಪ್ಪ ಅಭಿಮಾನೋತ್ಸವ ಕೇವಲ ಅವರಿಗೆ ಸಲ್ಲಿಸುವ ಗೌರವ ಅಷ್ಟೇ ಅಲ್ಲ, ನಮ್ಮ ಹೋಟ್ ಗಟ್ಟಿಯಾಗುತ್ತೆ ಅನ್ನೋದು ಇವರ ಲೆಕ್ಕಾಚಾರ. ಚಿತ್ರದುರ್ಗದಲ್ಲಿ ಕೇವಲ 13 ದಿನಗಳಲ್ಲಿ ಯಶಸ್ವಿ ಕಾರ್ಯಕ್ರಮ ಮಾಡಿದ್ರು. ಈ ಸಮಾವೇಶಕ್ಕೆ ಅಮಿತ್ ಶಾ ಆಗಮಿಸಿ ಮೆರುಗು ನೀಡಿದ್ರು. ಜೊತೆಗೆ ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯ ತುಂಬಿದ್ರು. ರಾಜ್ಯ ಬಿಜೆಪಿಯ ಪ್ರಮುಖ ನಾಯಕರಿಗೆ ಸಣ್ಣ ಪುಟ್ಟ ಅಸಮಾಧಾನಗಳನ್ನ ಬಿಟ್ಟು ಒಂದಾಗಿ ಚುನಾವಣೆಗೆ ರೆಡಿಯಾಗಿ ಅಂತ ಸಂದೇಶ ರವಾನೆ ಮಾಡಿದ್ರು. ಅಲ್ಲದೆ ರಾಜ್ಯದ ನಾನಾ ಭಾಗಗಳಿಂದ ಕಾರ್ಯಕರ್ತರು ಆಗಮಿಸಿದ್ರಿಂದ ಬಿಜೆಪಿಗೆ ಇದರ ಲಾಭ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಅನ್ನೋ ಲೆಕ್ಕಾಚಾರದಿಂದ ಜಿಲ್ಲಾ ನಾಯಕರು ಮತ್ತೆ ಬಿಎಸ್ವೈ ಅಭಿಮಾನೋತ್ಸವ ಮಾಡಲು ದುಂಬಾಲು ಬಿದ್ದಿದ್ದಾರೆ. ಬಿಜೆಪಿ ಸಂಘಟನೆ ಇತ್ತೀಚೆಗೆ ಮಂಡ್ಯ ಹಾಗೂ ಮೈಸೂರಿನಲ್ಲಿ ಜೋರಾಗಿ ನಡೀತಾ ಇದೆ. ಜೆಡಿಎಸ್ ಹಾಗೂ ಕಾಂಗ್ರೆಸ್ ಓಟ್ ಚಿತ್ರ ಮಾಡುವ ಬಿಜೆಪಿ ಕಮಲ ಅರಳೋಕೆ ಈ ಭಾಗದಲ್ಲಿ ಒಂದು ಸಮಾವೇಶ ಬೇಕು ಅಂತ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಬಳಿ ಪಟ್ಟು ಹಿಡಿದಿದ್ದಾರೆ. ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನ ಯಶಸ್ವಿಯಾಗಿ ಬಳಸಿಕೊಳ್ಳಲು ಕಲಬುರಗಿ ಭಾಗದಲ್ಲಿ ಇಂತಹ ಸಮಾವೇಶ ಅಗತ್ಯವಿದೆ ಅಂತ ಆ ಭಾಗದ ನಾಯಕರು ಒತ್ತಡ ಹೇರಿದ್ದಾರೆ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಇಂದಿಗೂ ಯಡಿಯೂರಪ್ಪನವರ ವರ್ಚಸ್ಸು ಇದೆ. ಜೊತೆಗೆ ಬಿಜೆಪಿ ಸಂಘಟನೆ ಗಟ್ಟಿಯಾಗಿದೆ. ಬೆಳಗಾವಿಯಲ್ಲಿ ಈ ಸಮಾವೇಶ ಮಾಡಿದ್ರೆ ನಮಗೆ ಪೂರಕವಾಗುತ್ತೆ ಅನ್ನೋದು ಆ ಭಾಗದವರ ಒತ್ತಾಯ. ಹೀಗಾಗಿ ವಿಜಯೇಂದ್ರ ಹಾಗೂ ಯಡಿಯೂರಪ್ಪನವರಿಗೆ ಈ ಭಾಗದ ನಾಯಕರಿಗೆ ಒತ್ತಡ ಹಾಕ್ತಿದ್ದಾರೆ. ಮನವಿ ಕೇಳಿರುವ ಉಭಯ ನಾಯಕರು ಜಿಲ್ಲಾ ಮಟ್ಟದ ಸಮಾವೇಶಗಳನ್ನ ಮಾಡುವ ಬಗ್ಗೆ ಇನ್ನೂ ಯಾವುದೇ ಕ್ಲಾರಿಟಿ ಕೊಟ್ಟಿಲ್ಲ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.